ಒಂದು ಮನೆ ಗೃಹಪ್ರವೇಶಕ್ಕೆ ಹೋಗಿ ಅಲ್ಲಿ ಮಾಡ್ಸಿರೋ ಅಡ್ಗೆನ ನೋಡಿ ನಾನಷ್ಟೇ ಅಲ್ಲ ಅಲ್ಲಿ ಬಂದಿರೋ ಜನನು ಮಾತಾಡ್ತಿದ್ರು. ಎಷ್ಟು ವೆರೈಟಿ ಅಂದ್ರೆ ಒಂದಲ್ಲ ಎರಡಲ್ಲ ಬಾಳೆ ಎಲೆ ತುಂಬಾ ವೆರೈಟಿ. ಅದಕ್ಕೆ ನಾನು ಮನೆ ಓನರ್ ಹತ್ರ ಹೋಗಿ ಯಾರ ಹತ್ರ ಸರ್ ನೀವು ಇಷ್ಟೊಂದು ವೆರೈಟಿ ಅಡ್ಗೆ ಮಾಡಿಸಿದ್ದು ಅಂತ ಕೇಳಿದಿಕ್ಕೆ ಅವರು ಬರೀ ಅಡ್ಗೆ ಅಷ್ಟೇ ಅಲ್ಲ ಕಣಪ್ಪ ಮನೆ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಶಾಮಿಯಾನ ಟೇಬಲ್ ಅಡ್ಗೆ ಎಲ್ಲದನ್ನು ಕೂಡ ಕ್ವಿಕ್ ಬೀಸ್ ಇವೆಂಟ್ ಅನ್ನು ನೋಡ್ಕೊಂಡಿದ್ದು ಅಂದ್ರು. ಅದಕ್ಕೆ ನನಗೂ ಇಂಟ್ರೆಸ್ಟ್ ಬಂದು ಈ ಕ್ವಿಕ್ ಬೀಸ್ ಇವೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ. ಇವ್ರು ಬಂದು ಸುಮಾರು 55 ವರ್ಷದಿಂದ ಕ್ಯಾಟರಿಂಗ್ ಸರ್ವಿಸ್ ಅಲ್ಲೇ ಇದ್ದಾರಂತೆ. ಮದ್ವೆ ಆರತಕ್ಷತೆ ಬರ್ತ್ಡೇ ಪಾರ್ಟಿ ಸ್ಕೂಲ್ ಕಾಲೇಜ್ ಫಂಕ್ಷನ್ ವೆಡ್ಡಿಂಗ್ ಆನಿವರ್ಸರಿ ನಾಮಕರಣ ಗೃಹಪ್ರವೇಶ ಕ್ಯಾಟರಿಂಗ್ ಸರ್ವಿಸ್ ಎಲ್ಲದನ್ನು ಕೂಡ ಇವರೇ ನೋಡ್ಕೊಂತಾರಂತೆ. ಒಂದು ಇವೆಂಟ್ ಅನ್ನು ಇವ್ರಿಗೆ ಕೊಟ್ರೆ A to Z ಎಲ್ಲದನ್ನು ಇವರೇ ಮಾಡ್ಕೊಡ್ತಾರೆ. ಕ್ಯಾಟರಿಂಗ್ ಬಗ್ಗೆ ಹೇಳೋದಾದ್ರೆ ಇವರು ಕಾಶ್ಮೀರಿ ಪಲಾವ್ ಇಂದ ಹಿಡಿದು ಹೈದರಾಬಾದಿ ಬಿರಿಯಾನಿವರೆಗೂ ಆಲ್ ಓವರ್ ಇಂಡಿಯಾದಲ್ಲಿ ಸಿಗೋ ಎಲ್ಲ ಐಟಮ್ಸ್ಗಳನ್ನ ಇವರೇ ರೆಡಿ ಮಾಡ್ತಾರೆ. 5 ಜನ ಅಂದ್ರೆ 5 ಜನಕ್ಕೆ 5,000 ಜನ ಅಂದ್ರೆ 5,000 ಜನಕ್ಕೂ ಇರೋ ಅಡುಗೆನ ಮಾಡ್ತಾರೆ. ನೀವು ಎಷ್ಟೇ ವೆರೈಟಿ ಹೇಳಿದ್ರು ನಿಮ್ಮ ಬಜೆಟ್ಗೆ ತಕ್ಕಂಗೆ ಇರೋದನ್ನ ಮಾಡ್ಕೊಡ್ತಾರೆ. ಜೊತೆಗೆ ನೀವು ಕ್ಯಾಟರಿಂಗ್ ಸರ್ವಿಸ್ನ ತಗೊಂಡ್ರೆ ಫ್ರೀ ಆಗಿ ತಾಂಬೂಲ ವೆಲ್ಕಮ್ ಡ್ರಿಂಕ್ಸ್ ಐಸ್ ಕ್ರೀಮು ಬೀಡನ ಇವರೇ ಕೊಡ್ತಾರೆ. ಇನ್ನು ನಾನು ಹೋಗಿದ್ ಗೃಹಪ್ರವೇಶ ಬಂದು ಇವ್ರು ನಡೆಸ್ತಿರೋ 75ನೇ ಮನೆ ಗೃಹಪ್ರವೇಶ ಅಂತೆ. ಇಲ್ಲಿ ಮಾಡಿದ ಊಟ ಟೇಸ್ಟ್ ಬಗ್ಗೆ ಹೇಳಿದ್ರೆ ಎಲ್ಲದೂ ಕೂಡ ಡಿಫ್ರೆಂಟ್ ಆಗಿ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ನಡೆಯೋ ಯಾವ್ದಾದ್ರು ಫಂಕ್ಷನ್ಗಳಿಗೆ ಈವೆಂಟ್ ಆರ್ಗನೈಸರ್ಸ್ನ ಹುಡುಕ್ತಿದ್ರೆ ಮಿಸ್ ಮಾಡದೆ ಸ್ಕ್ರೀನ್ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ವಿಕ್ ಬೀಸ್ ಅವ್ರನ್ನ ಬುಕ್ ಮಾಡ್ಕೊಳ್ಳಿ. ಹಂಗೆ ಬಕಾಸ್ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ.